ನೀವು ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದು ಒಳ್ಳೇದೇ ಆಯಿತು ಅವ್ವ. ನಾನೇ ಬರಬೇಕು ಅಂತ ತುಂಬ ಸಲ ಅಂದ್ಕೊಂಡೆ. ಯಾಕೋ ಇತ್ತೀಚೆಗೆ ನನ್ನ ಮನಸ್ಸು ತುಂಬ ಗೊಂದಲದಲ್ಲಿದೆ. ನೀನು ಗೊಂದಲದಾಗಿದೆಯಾ ಅನ್ನೋದು ನನಗೆ ಗೊತ್ತಾಗೆ ಕಣವ. ಹುಡುಗಿ ಕರ್ಕೊಬಂದಿತ್ತು. ಕೆಲವೊಂದು ಕಿತ ನಾವು ಅಂದ್ಕೊಳ್ದೇ ಇರೋದು ನಮ್ಮ ಕಿವಿ ಮ್ಯಾಗ ಬಿದ್ಬಿಟ್ರೆ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತೇ ಆಗೋಕ್ಕಿಲ್ಲ. ಆಗ ದೇವ್ರ ಸನ್ನಿಧಿಗೆ ಬಂದು ನಮ್ಮ ಕಷ್ಟ ಸುಖ ಎಲ್ಲ ಹೇಳ್ಕೊಂಡ್ರೆ ದೇವರೇ ದಾರಿ ತೋರಿಸ್ತಾನೆ. ಯಾಕವ ಹಂಗೆ ನೋಡ್ತಿದ್ದೀಯ? ನಿನ್ನ ಮನಸ್ಸಿನಾಗಿರೋ ಗೊಂದಲ ನಂಗೆ ಹೆಂಗೆ ಗೊತ್ತಾಯ್ತು ಅಂತಲೇ? ಅವ್ವ ಅದು ಸಿರಿ ಮದುವೆ ವಿಷಯ ನಿಂತ ಮಾತಾಡ್ದ ಅಂತ ನಂಗೆ ಗೊತ್ತಾಯ್ತು. ಈ ವಿಷಯದ ಬಗ್ಗೆ ನಾನು ಆಗಲೇ ಸಿರಿತಾವ ನಿಮ್ಮ ಅಪ್ಪ ಇಂಥವ ಮಾತಾಡಾಗದೆ. ಈಗೇನಿದ್ರು ನಾನು ನಿಂತ ಮಾತಾಡೋದು ಆಟೇ ಬಾಕಿ. ಸಿರಿ ಬಗ್ಗೆ ನಿನ್ನ ಅಭಿಪ್ರಾಯ ಏನವೇ? ಅಯ್ಯೋ ಹಂಗೆಲ್ಲ ನಾನು ಕೇಳೋಕ್ಕಿಲ್ಲ. ನಿನ್ನ ಮನಸ್ಸಿನಾಗಿರೋದು ನಂಗೆ ಗೊತ್ತದೆ. ಆದರೂ ಸಿರಿ ಅಂತ ಹುಡುಗ ಅನ್ನೋದನ್ನು ನಾನು ನಿನಗೆ ತಿಳಿಸ್ಬೇಕಾಗದೆ. ನೋಡವ ಸ್ನೇಹ, ನಿನ್ನ ಹೆಸರು ಮಾತ್ರ ನನ್ನ ಮಗಳದಲ್ಲ, ನೀನು ನನ್ನ ಮಗಳಯ್ಯ. ಸಿರಿ ನೀನು ಅನ್ಕೊಂಡಂಗೆ ಒಲ್ಟನೆ ಇರ್ಬೋದು, ಜೋರಾಗಿ ಧ್ವನಿ ಮಾಡಿ ಮಾತಾಡಲು ಬೈದು, ಆದರೆ ಮನಸ್ಸು ಕಪಟ ಅಲ್ಲ, ಹಾಲಿದ್ದಂಗೆ. ತಾಯಿ ಅಂದರೆ ಪಿರಾಣನೇ ಕೊಡೋ ಮನ್ಸ. ಪಿರುತಿ ಮಾಡಿದ ಹುಡುಗಿನ ಕೊನೆಯವರೆಗೂ ಕೈ ಹಿಡಿದು ಕಾಪಾಡೋ ಅಂಥ ವ್ಯಕ್ತಿ. ಇಂಥ ವ್ಯಕ್ತಿ ನಿನ್ನ ಬಾಳ್ನಾಗ ಬರ್ತಾನೆ ಅಂತಂದರೆ ಈ ಅವಕಾಶನ ಕಳ್ಕೊಬೇಡಕನವಿ. ನೋಡು, ನಾನು ನಿನ್ನ ಬಲವಂತ ಕೇಳ್ತಿಲ್ಲ. ಸಿರಿನ ಮದುವೆ ಮಾಡ್ಕೊಳ್ಳೇಬೇಕು ಅನ್ನೋ ಒತ್ತಾಯನೂ ಮಾಡ್ತಿಲ್ಲ. ಎಂಥ ಹುಡುಗನ ಮದುವೆ ಮಾಡ್ಕೊಂಡ್ರೆ ಮಗಳು ಭಾಳ ಚೆಂದಾಕಿರ್ತದೆ ಅನ್ನೋದು ತಾಯಿಗೆ ಅರ್ಥ ಆಯ್ತದಲ್ಲ, ಆ ನಂಬಿಕೆ ಮ್ಯಾಗ ಹೇಳ್ತಾ ಇವ್ನಿ. ಒಂದು ಹೆಣ್ಣಿಗೆ ಒಂದು ಗಂಡು ಸ್ಯಾನ ಮುಖ್ಯ. ಜೀವನ ಸಂಗಾತಿನ ಆಯ್ಕೆ ಮಾಡ್ಕೋಬೇಕಾದ್ರೆ ಸರಿಯಾಗಿ ಮಾಡ್ಕೋಬೇಕು. ಇಲ್ಲದೆ ಹೋದರೆ ಜೀವನ ಪರ್ಯಂತ